ಸರ್ಕಾರ ಬೇಕೇ ಬೇಕು ಅಂತ ಕಾಂಗ್ರೆಸ್ನ ಹಿರಿಯ ಶಾಸಕರು ದೆಹಲಿಯಲ್ಲಿ ಬೀಡು ಬಿಟ್ಟಿದ್ದಾರೆ. ಈ ನಡುವೆ ರಾಜ್ಯ ಕಾಂಗ್ರೆಸ್ನಲ್ಲಿ ಇದು ಭಾರಿ ಸಂಚಲನಕ್ಕೆ ಕಾರಣ ಆಗಿದೆ. ಶಾಸಕರು ಅತ್ತ ದೆಹಲಿಗೆ ಹೋಗ್ತಾ ಇದ್ದಂತೆ ಕಾಂಗ್ರೆಸ್ನ ಟಾಪ್ ಲೀಡರ್ಸ್ ದಿಢೀರ್ ಅಂತ ಭೇಟಿ ಮಾಡಿದ್ದಾರೆ. ಎಐಸಿಸಿ ಅಧ್ಯಕ್ಷ ಹಾಗೂ ಕೆಪಿಸಿಸಿ ಅಧ್ಯಕ್ಷ ಈ ಇಬ್ಬರೂ ಕೂಡ ಘಟಾನುಘಟಿ ನಾಯಕರು ಒಂದು ಕಡೆ ಸೇರಿದ್ಯಾಕೆ ಇದೆ ನೋಡಿ ಡೀಟೇಲ್ಸ್. ಅತ್ತ ದೆಹಲಿಗೆ ಶಾಸಕರು ಹೋಗ್ತಿದ್ದಂತೆ ಇತ್ತ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಹಾಗೂ ಡಿಸಿಎಂ ಡಿಕೆಶಿ ಭೇಟಿಯಾಗಿ ಮಹತ್ವದ ಚರ್ಚೆ ನಡೆಸಿದ್ದಾರೆ. ಬೆಂಗಳೂರಿನ ಸದಾಶಿವನಗರದಲ್ಲಿರುವ ಖರ್ಗೆ ನಿವಾಸಕ್ಕೆ ಆಗಮಿಸಿದ ಡಿಕೆಶಿ ಅವರು 1 ಗಂಟೆಗೂ ಹೆಚ್ಚು ಕಾಲ ಮಾತುಕತೆ ನಡೆಸಿದ್ದಾರೆ. ಶಾಸಕರ ಬೇಡಿಕೆ, ಸಂಪುಟ ಪುನಾರಚನೆ, ಸಿಎಂ ಬದಲಾವಣೆ ಸೇರಿ ಹಲವು ವಿಚಾರಗಳ ಬಗ್ಗೆ ಚರ್ಚೆ ನಡೆಸಿದ್ದಾರೆ. ದೆಹಲಿಗೆ ಹೋದ ಶಾಸಕರ ವಿರುದ್ಧ ಡಿಸಿಎಂ ಡಿಕೆ ಶಿವಕುಮಾರ್ ಫುಲ್ ಗರಂ ಆಗಿದ್ದು, ಪಕ್ಷದ ಶಿಸ್ತು ಮೀರಿದ್ರೆ ಕಠಿಣ ಕ್ರಮದ ಎಚ್ಚರಿಕೆ ನೀಡಿದ್ದಾರೆ. ಸಚಿವ ಸ್ಥಾನ ಕೇಳೋದು ತಪ್ಪಲ್ಲ, ಆದರೆ ಆ ಸಮಯ ಇದಲ್ಲ. ಅನಗತ್ಯ ಹೇಳಿಕೆ ಕೊಟ್ಟರೆ ಐ ವಿಲ್ ಟೇಕ್ ಆಕ್ಷನ್ ಎಂದು ವಾರ್ನಿಂಗ್ ಕೊಟ್ಟಿದ್ದಾರೆ. ಎಲ್ಲ ಹೋಗಿದ್ದಾರೆ, ಸಿಎಂ ಹೇಳಿದ್ದಾರೆ, ಬಟ್ ಆಲ್ ಆಫ್ ದೆಮ್ ಶುಡ್ ಮೇಂಟೈನ್ ಡಿಸಿಪ್ಲಿನ್. ಪಾರ್ಟಿ ಶಿಸ್ತನ್ನ ಎಲ್ಲರೂ ಕೂಡ ಮೇಂಟೈನ್ ಮಾಡಬೇಕು, ಪಾರ್ಟಿಗೆ ಗೌರವ ಕೊಡಬೇಕು. ಈ ಮೀಡಿಯಾ ಮುಂದೆ ಕೂತ್ಕೊಂಡು ಪಾರ್ಟಿ ಹೆಸರನ್ನ ಹಾಳು ಮಾಡಬಾರ್ದು. ಮುಂದಕ್ಕೆ ಎಲ್ಲರ ಭವಿಷ್ಯನೂ ಕೂಡ ಪಕ್ಷದಲ್ಲಿದೆ, ಮೀಡಿಯಾಲಿಲ್ಲ. ಮೀಡಿಯಾ ನಿಮ್ಗೆ ಏನೇನು ಬೇಕೋ ನಿಮ್ ತರ ನೀವು ಹೇಳ್ತೀರಿ. ಸೊ ನಾನು ಎಲ್ಲರಿಗೂ ಅಪೀಲ್ ಮಾಡ್ತೀನಿ, ಆಲ್ ಮೈ MLAs, ಆಯ್ತು ಪಕ್ಷ ವರಿಷ್ಠರು ಭೇಟಿ ಮಾಡೋದು ತಪ್ಪೇನಿಲ್ಲ, ಬಟ್ ಅನ್ನೆಸೆಸರಿ ಏನೇನೋ ಸ್ಟೇಟ್ಮೆಂಟ್ ಮಾಡೋದಾದ್ರೆ ವಿಲ್ ಹ್ಯಾವ್ ಟು ಆಕ್ಟ್. ದೆಹಲಿಗೆ ಹೋಗಿರುವ ಶಾಸಕರಲ್ಲಿ ಅತಿ ಹೆಚ್ಚು ಸಿಎಂ ಸಿದ್ದರಾಮಯ್ಯ ಬಣದವರೇ ಇದ್ದು, ಈ ಟೂರ್ ಹಿಂದೆ ಪ್ರಮುಖ ರಾಜಕೀಯ ನಾಯಕರ ಆಶೀರ್ವಾದ ಇದೆಯಾ? ಅವರೇ ಈ ಹಿಂದೆ ನಿಂತು ಎಲ್ಲಾ ಶಾಸಕರ ಆಟವನ್ನ ಆಡಿಸುತ್ತಿದ್ದಾರಾ ಅನ್ನೋ ಚರ್ಚೆಗಳಿವೆ. ಶಾಸಕರ ದೆಹಲಿ ಟೂರ್ ಯಶಸ್ವಿಯಾಗಿ ಸಚಿವ ಸಂಪುಟ ಪುನಾರಚನೆ ಆದರೆ ಸಿಎಂ ಬಣ ಮೇಲುಗೈ ಸಾಧಿಸಲಿದೆ ಎನ್ನಲಾಗ್ತಿದೆ. ಒಟ್ಟಾರೆ ಇಷ್ಟು ದಿನ ಸಿಎಂ ಮತ್ತು ಡಿಸಿಎಂ ನಡುವೆ ನಡೆಯುತ್ತಿದ್ದ ಅಧಿಕಾರದ ಗುದ್ದಾಟ ಈಗ ಶಾಸಕರಿಗೂ ವಿಸ್ತರಿಸಿದ್ದು, ಕಾಂಗ್ರೆಸ್ನ ಒಳಜಗಳ ನೋಡಿ ರಾಜ್ಯದ ಜನ ಬೇಸತ್ತಿರುವುದಂತೂ ಸುಳ್ಳಲ್ಲ. ಈ ಅಧಿಕಾರದ ಜಗಳ ಯಾವ ಲೆವೆಲ್ಗೆ ಹೋಗುತ್ತೆ ಅನ್ನೋದು ಕಾಲವೇ ನಿರ್ಧರಿಸಲಿದೆ. ಬ್ಯೂರೋ ರಿಪೋರ್ಟ್, ಫ್ರೀಡಂ ಟಿವಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.